ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಾವು ಮನೆ ಬಿಟ್ಟು ನಮ್ಮ ಕೆಲಸಕ್ಕೆ ಅಂತ ಹೋಗುವಂತ ಸಂದರ್ಭದಲ್ಲಿ ಏನ್ ಮಾಡಿದ್ರೆ ಸಕ್ಸಸ್ ಸಿಗುತ್ತೆ ಅನ್ನೋಂಥದ್ದನ್ನ ಇವತ್ತು ಮಾತಾಡ್ತಾ ಹೋಗೋಣ. ಹೊರಗಡೆ ಹೊರಟಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಎನರ್ಜಿಗಳು ಸಮನಾಗಿ ಬ್ಯಾಲೆನ್ಸ್ ಆಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇದೆ. ಮನೆಯಿಂದ ಹೊರಡಬೇಕಾದ್ರೆ ಒಂದು ಕಾಳು ಮೆಣಸನ್ನು ಇಟ್ಕೊಂಡು, ಆದರೆ ಒಂದು ಕಂಡೀಷನ್ ಏನು ಅಂತಂದ್ರೆ, 3 ರಸ್ತೆ ಇರುವಂತ ಕಡೆಗಳಲ್ಲಿ ಮೊಟ್ಟೆ ನಿಂಬೆ ಹಣ್ಣ ಕೂಡ ದಾಟ್ಕೊಂಡು ಹೋಗಿರ್ತೀವಿ. ಯಾರು ಪ್ರತಿದಿನ ಕಾಳು ಮೆಣಸನ್ನ ಆಹಾರದಲ್ಲಿ ಇಂಟೇಕ್ ಮಾಡ್ತಾ ಇರ್ತಾರೆ ಅವ್ರ ಹತ್ರ ನೆಗೆಟಿವ್ ಎನರ್ಜಿ, ಶತ್ರುತ್ವ, ವೈರತ್ವ ಅನ್ನೋ ಭಾವನೆಗೆ ಆ ಕಾಳು ಮೆಣಸು ನಿಮಗೆ ಗೋಡೆ ತರ ಪ್ರೊಟೆಕ್ಷನ್ ಆಗಿ ಶೀಲ್ಡ್ ಮಾಡುತ್ತೆ. ನಮಸ್ಕಾರ ವೀಕ್ಷಕರೇ, ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ರಕ್ಷಾ. ವೀಕ್ಷಕರೇ, ನಾವು ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಪಾಡ್ಕಾಸ್ಟನ್ನು ಟ್ರೈ ಮಾಡಿದ್ವಿ. ಈ ಪಾಡ್ಕಾಸ್ಟ್ ಮುಖಾಂತರವಾಗಿ ಸಾಕಷ್ಟು ಸಿಂಪಲ್ ರೆಮಿಡಿಗಳನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ವಿ. ಅಷ್ಟೇ ಅಲ್ಲದೆ ಸುಧೀಂದ್ರ ದೇಶಪಾಂಡೆ ಗುರುಗಳ ಸಾರಥ್ಯದಲ್ಲಿ ಈ ಪಾಡ್ಕಾಸ್ಟ್ ತುಂಬಾ ಅದ್ಭುತವಾದಂಥ ಒಂದು ರೆಸ್ಪಾನ್ಸನ್ನು ಪಡ್ಕೊಳ್ತಾ ಇದೆ. ಅಷ್ಟೇ ಅಲ್ಲದೆ ನಾವು ಪಾಡ್ಕಾಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಉಪಯೋಗಿಸುವಂಥ ವಸ್ತುಗಳನ್ನ ಇಟ್ಕೊಂಡು, ಅಂದರೆ ನಾವು ಮನೆ ಒರೆಸುವಾಗ ಯಾವ್ದು ಬಕೆಟ್ಗೆ ಏನು ಹಾಕಬೇಕು, ನೀರಿಗೆ ಏನನ್ನು ಹಾಕಿ ನಾವು ಒರೆಸ್ಬೇಕು, ಸ್ನಾನ ಮಾಡುವಾಗ ಏನು ಮಾಡಬೇಕು, ತುಳಸಿ ಗಿಡವನ್ನ ಹೇಗೆ ನೆಡಬೇಕು, ಇದರ ಜೊತೆಗೆ ನೆಗೆಟಿವ್ ಎನರ್ಜಿ, ಹೀಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಪಾಡ್ಕಾಸ್ಟ್ ಅನ್ನ ಮಾಡಿದ್ವಿ. ಆ ಒಂದು ರೆಸ್ಪಾನ್ಸ್ ಇದೆಯಲ್ಲ, ನಮಗೆ ಒಂದು ರೀತಿಯಾಗಿ ಶಾಕ್ ಆಗಿದೆ. ಅಷ್ಟು ಒಳ್ಳೆಯ ರೆಸ್ಪಾನ್ಸ್. ಹಾಗೆ ತುಂಬಾ ಜನ ವೀಕ್ಷಕರು ನಾವು ಕೊಟ್ಟಂಥ, ಗುರುಗಳು ಕೊಟ್ಟಂಥ ರೆಮಿಡಿಯನ್ನ ಯೂಸ್ ಮಾಡಿ ಬಳಸಿ ಅದರಿಂದ ಬಂದಂಥ ರಿಸಲ್ಟ್ ಬಗ್ಗೆ ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿದ್ದಾರೆ. ಈ ಪ್ರೀತಿ, ಈ ಪ್ರೋತ್ಸಾಹಕ್ಕೆ ನಾವು ಯಾವತ್ತೂ ಕೂಡ ಚಿರಋಣಿ ಅಂತ ಹೇಳ್ತಾ, ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ಸ್ನಲ್ಲಿ ಇದೇ ರೀತಿಯಾದಂಥ ಕಂಟೆಂಟ್ಗಳು ನಿಮ್ಮ ಮುಂದೆ ಬರ್ತಾನೆ ಇರುತ್ತೆ. ಪಾಡ್ಕಾಸ್ಟ್ ಕೂಡ ಬರ್ತಾ ಇರುತ್ತೆ. ಹಾಗೆ ಇದೇ ಎನರ್ಜಿಯಲ್ಲಿ ಇವತ್ತು ಕೂಡ ಪಾಡ್ಕಾಸ್ಟನ್ನು ಮಾಡೋದಕ್ಕೆ ನಾನಾಗಿರ್ಬೋದು, ಸುಧೀಂದ್ರ ದೇಶಪಾಂಡೆ ಗುರುಗಳಾಗಿರ್ಬೋದು ಸಜ್ಜಾಗಿ ಬಂದಿದ್ದೀವಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಮೊದಲನೇದಾಗಿ ನಾನು ನಿಮಗೆ ಕೇಳಬೇಕು, ರೆಸ್ಪಾನ್ಸ್ ಅಂತೂ ನನಗಂತೂ ತುಂಬಾ ಶಾಕಿಂಗ್ ಅನ್ನಿಸ್ತು. ತುಂಬ ಜನ ಒಳ್ಳೆ ರೆಸ್ಪಾನ್ಸನ್ನು ನಮ್ಮ ಪಾಡ್ಕಾಸ್ಟಿಗೆ ಕೊಟ್ಟಿದ್ದಾರೆ. ನಿಮಗೆ ಏನು ಅನ್ನಿಸ್ತು? ನಾವು ಫಸ್ಟ್ ಟೈಮ್ ಮಾಡಿದ್ದು ಪಾಡ್ಕಾಸ್ಟ್ ಟ್ರೈ ಮಾಡಿದ್ದು ಹೇಗೆ ಅನ್ನಿಸ್ತು ಗುರುಗಳೇ? ಮೊಟ್ಟ ಮೊದಲನೇವರೆಗೆ ನಮಸ್ಕಾರ. ವೀಕ್ಷಕರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಅದೇ ನೀವು ಹೇಳ್ತಾ ಇದ್ರಿ, ತುಂಬ ನಮಗೆ ಅದ್ಭುತವಾದಂಥ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಅದು ಇನ್ಸ್ಟಂಟ್ ರಿಸಲ್ಟ್ ಇದೆಲ್ಲ. ಹೌದು, ನಾವು ಪಾಡ್ಕಾಸ್ಟ್ ಮಾಡಿ 1 ವಾರ ಕೂಡ ಆಗಿಲ್ಲ. ನೀವು ಹೇಳಿದ ಹಾಗೆ ಮನೆಯನ್ನು ಒರೆಸುವಂತಹ ಒಂದು ನೀರಿಗೆ ಬಕೆಟ್ಗೆ ಉಪ್ಪು ಹಾಕೋದಾಗಲಿ, ಸ್ನಾನ ಮಾಡಬೇಕಾದ್ರೆ ಈ ಸಿನಿಮನ್ ಸ್ಟಿಕ್, ಚಕ್ಕೆಯ ಪುಡಿಯನ್ನು ಹಾಕೋದಾಗಲಿ, ಇಂಥ ಎಲ್ಲ ವಿಷಯ ವಸ್ತುಗಳನ್ನು ಇಟ್ಕೊಂಡು ಪಾಡ್ಕಾಸ್ಟ್ ಮಾಡಿ ನಾವದನ್ನು ಅಪ್ಲೋಡ್ ಮಾಡಿ 1 ವಾರದಲ್ಲೇ ಆ ವೀಕ್ಷಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ. ಫೋನ್ ಮುಖಾಂತರ ದೂರವಾಣಿ ಕರೆ ಮಾಡಿ ಹೇಳ್ತಾ ಇದ್ದಾರೆ. ಅದ್ಭುತವಾದಂಥ ರೆಸ್ಪಾನ್ಸ್ ಬರ್ತಾ ಇದೆ ಗುರುಗಳೇ. ಮನೆಯಲ್ಲಿ ನಾವು ಒಂಚೂರು 1 ರೂಪಾಯಿನೂ ಖರ್ಚು ಮಾಡಲಿಲ್ಲ. ಇದನ್ನು ಕೇಳಿದರೆ ನಮಗೆ ಮಾತುಗಳು ನಿಜವಾಗ್ಲೂ ಹೊರಗಡೆ ಬರ್ತಾ ಇಲ್ಲ, ಅಷ್ಟು ಖುಷಿ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ. ಓಕೆ ಗುರುಗಳೇ, ನಮ್ಮ ಹಿರಿಯರೆಲ್ಲ ಒಂದು ಮಾತು ಹೇಳ್ತಾ ಇದ್ರು, ಕಷ್ಟಪಟ್ಟು ದುಡಿ, ಶ್ರಮ ಇಡು, ಆ ಥರ ಮಾಡಿದ್ರೆ ನಮ್ಮ ಕೆಲಸಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರ ಪ್ರಾಬ್ಲಮ್ ಏನಂತಂದರೆ, ನಾವು ದಿನನಿತ್ಯ ಎದ್ದು ನಮ್ಮ ಕೆಲಸಗಳೇನಿದೆ, ಅದು ಬಿಸ್ನೆಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಡ್ರೈವಿಂಗ್ ಆಗಿರ್ಬೋದು, ಹೀಗೆ ನಮ್ಮ ಪ್ರೊಫೆಷನ್ಗೆ ತಕ್ಕಂತೆ ನಾವು ಬೆಳಗ್ಗೆದ್ದು ರೆಡಿಯಾಗಿ ನಾವು ಕೆಲಸಕ್ಕೆ ಅಂತ ಹೋಗ್ತೀವಿ. ಆದರೆ ನಾವು ಎಷ್ಟೇ ಶ್ರಮ ಪಟ್ಟರು, ಎಷ್ಟೇ ನಿಷ್ಠೆಯಿಂದ ಕೆಲಸ ಮಾಡಿದ್ರು ನಾವು ಅವತ್ತು ಕೆಲಸ ಮಾಡುವಂಥ ಒಂದು ಕೆಲಸಕ್ಕೆ ಯಾವುದೇ ರೀತಿಯಾದಂಥ ಪ್ರತಿಫಲ ಸಿಕ್ಕಿರೋದಿಲ್ಲ. ಹೀಗಾಗಿ ತುಂಬ ಜನ ನಾವು ಎಷ್ಟೇ ಕಷ್ಟಪಟ್ಟು ದುಡಿತೀವಿ, ಎಷ್ಟೇ ಶ್ರಮ ಪಟ್ಟು ದುಡಿತೀವಿ, ಅಷ್ಟೇ ನಿಷ್ಠೆ ಇಟ್ಟು ಕೆಲಸ ಮಾಡಿದ್ರು ಕೂಡ ಅದರ ಒಂದು ರಿಸಲ್ಟ್ ನಮಗೆ ಸಿಗ್ತಾ ಇಲ್ಲ ಅಂತ ಯಾವಾಗಲೂ ಕೂಡ ಕೊರಗ್ತಾನೆ ಇರ್ತಾರೆ. ಹೀಗಾಗಿ ನಾವು ಮನೆ ಬಿಟ್ಟು ನಮ್ಮ ಕೆಲಸಕ್ಕೆ ಅಂತ ಹೋಗುವಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಿದ್ರೆ ನಮ್ಮ ಆ ದಿನ ಒಳಿತಾಗಿರುತ್ತೆ, ಹಾಗೆ ನಾವು ಮಾಡುವಂಥ ಕೆಲಸಕ್ಕೆ ಸಕ್ಸಸ್ ಸಿಗುತ್ತೆ ಅನ್ನುವಂಥದ್ದನ್ನು ಇವತ್ತು ಮಾತಾಡ್ತಾ ಹೋಗೋಣ. ಗುರುಗಳೇ, ನಾನೀಗ ಹೇಳ್ದಂಗೆ ತುಂಬ ಜನರು ಹೇಳ್ತಾನೆ ಇರ್ತಾರೆ, ನಾವು ಕೆಲಸ ಮಾಡ್ತೀವಿ, ದಿನನಿತ್ಯ ಕತ್ತೆ ದುಡ್ದಂಗೆ ದುಡಿತೀವಿ, ಆದರೂ ಕೂಡ ನಮಗೆ ರಿಸಲ್ಟ್ ಸಿಗೋದೇ ಇಲ್ಲ ಅಂತ. ಇಂಥವ್ರಿಗೆ ಏನು ರೆಮಿಡಿ ಕೊಡ್ತಿದ್ದೀರಾ ಗುರುಗಳೇ ಇವತ್ತು? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕೆಂತಂದರೆ ಈ ನಿಮ್ಮ ಒಂದು ಪ್ರಶ್ನೆ ಲಕ್ಷಾಂತರ ಕೋಟ್ಯಾಂತರ ಜನರನ್ನು ಪ್ರತಿನಿಧಿಸುತ್ತೆ. ಯಾಕೆ ಅಂತಂದರೆ, ಸಾಮಾನ್ಯವಾಗಿ ಇವತ್ತು ನಾವು ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಹೊಸ್ತಿಲ ಹೊರಗೆ ಕಾಲಿಟ್ಟರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ತಮ್ಮ ಹೊಟ್ಟೆಪಾಡು ಅನ್ನೋದೇನಿರುತ್ತೆ ಕೆಲಸಕ್ಕೆ ಹೊರಡ್ತಾರೆ, ಹೋಗಲೇಬೇಕು. ಅದು ಪ್ರಕೃತಿಯ ನಿಯಮ. ಹಾಗಾಗಿ ಕೆಲಸಕ್ಕೆ ನಾವು ಹೊರಡ್ತೀವಿ ಅಂತಂದರೆ
ನಮಗೆ ಯಶಸ್ಸು ಅನ್ನೋದು ಇದ್ದಾಗ ಮಾತ್ರ ಕೆಲಸ ಜಯ. ಯಾಕೆಂದ್ರೆ ಇಲ್ಲಾಂದ್ರೆ ಖಾಲಿ ಕೈಯಿಂದ ಬರಬೇಕಾಗತ್ತೆ. ನೋಡಿ, ಇದ್ರ ಹಿಂದೆ ಒಂದು ನಿಮಗೆ ಲಾಜಿಕ್ ಹೇಳ್ತೀನಿ. ಮನೆಯಿಂದ ನಾವು ಹೊರಡ್ತೀವಿ, ನಾವು ಇವತ್ತು ಯೂನಿವರ್ಸ್ ಆಶೀರ್ವಾದದಿಂದ ಪ್ರಕೃತಿಯಲ್ಲಿ ಇದ್ದೀವಿ ಅಂತಂದರೆ ನಮಗೆ ಹೊರಗಡೆ ಹೊರಟಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ಎನರ್ಜಿಗಳು ಸಮನಾಗಿ ಬ್ಯಾಲೆನ್ಸ್ ಆಗಿ ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಬರೀ ನಮಗೆ ಸಿಹಿನೇ ಬೇಕು ಅಂದರೆ ಆಗುತ್ತಾ ಅಥವಾ ಕಹಿನೇ ಬೇಕು ಅಂದರೆ ಆಗುತ್ತಾ? ಆಗಲ್ಲ. ಜೀವನ ಸಿಹಿ ಮತ್ತು ಕಹಿಯ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥದ್ದು. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಮನೆಯಿಂದ ಹೊರಗಡೆ ಹೊರಟಾಗ ಒಳ್ಳೆಯ ಜನರ ಒಂದು ಕಣ್ಣು ದೃಷ್ಟಿನೂ ಇರುತ್ತೆ, ಕೆಟ್ಟ ಜನರ ಕಣ್ಣು ದೃಷ್ಟಿನೂ ಇರುತ್ತೆ. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿರ್ಬೋದು, ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿರ್ಬೋದು, ಈ ಒಂದು ಎನರ್ಜಿ ಏನಿದೆಯಲ್ಲ, ಒಳ್ಳೆಯದಾದರೆ ಒಳ್ಳೆಯದೇ, ನಾವು ಕೈ ತುಂಬ ಸಂಪಾದನೆ ಮಾಡ್ಕೊಂಡು ಬರ್ತೀವಿ. ಬಟ್ ಅದು ಕೆಟ್ಟದ್ದಾದರೆ, ನೆಗೆಟಿವ್ ಎನರ್ಜಿ ಆದರೆ ಕೈ ಖಾಲಿ ಆಗುತ್ತೆ. ಸೊ ಹಾಗಾಗಿ ಆ ಒಂದು ಉದ್ದೇಶದಿಂದ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ, ಈ ಪಾಡ್ಕಾಸ್ಟಲ್ಲಿ ಮನೆಯಿಂದ ನಾವು ಹೊಸ್ತಿಲಿಂದ ಹೊರಗಡೆ ಕಾಲಿಟ್ಟು ಹೊರಗಡೆ ಹೊರಟಾಗ ಮನೆಗೆ ಬರುವಷ್ಟರಲ್ಲಿ ನಮಗೆ ಒಂದು ಒಳ್ಳೆಯ ರೀತಿಯ ಸಂಪಾದನೆ ಆಗಬೇಕು, ಜಯ ಸಿಗಬೇಕು, ವಿಜಯ ಸಿಗಬೇಕು, ಈ ಉದ್ದೇಶ. ಇದಕ್ಕೆ ನಾನು ಬೇಸಿಕ್ಕಾಗಿ ಏನು ಹೇಳ್ತೀನಿ ಅಂತಂದರೆ, ಒಂದು, ಬೆಳಗ್ಗೆ ಎದ್ಬಿಟ್ಟು ನಾವೇನು ಮಾಡಬೇಕು, ಮೊಟ್ಟ ಮೊದಲನೇ ಕೆಲಸ ಮುಖ ತೊಳ್ಕೊಂಡು ಸ್ನಾನ ಮಾಡೋದಕ್ಕಿಂತ ಮುಂಚೆ ಮನೆಯಿಂದ ಹೊರಗಡೆ ಬಂದರೆ ನಮಗೆ ತುಳಸಿ ಪಾಟ್ ಕಾಣಿಸುತ್ತೆ, ತುಳಸಿ ಗಿಡ ಕಾಣಿಸುತ್ತೆ. ತುಳಸಿ ಗಿಡಕ್ಕೆ ಶ್ರದ್ಧೆ ಭಕ್ತಿಯಿಂದ ನಮಸ್ಕಾರ ಮಾಡಿಬಿಟ್ಟು ಇವತ್ತಿನ ನನಗೆ ಎಲ್ಲ ಕೆಲಸ ಸಕ್ಸಸ್ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳಗಡೆ ಬಂದ್ಬಿಟ್ಟು ಜೀತ್ ಮೀಡಿಯಾದಲ್ಲಿ ಗಜೇಂದ್ರ ಮೋಕ್ಷ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಒಂದು 10-15 ನಿಮಿಷ ಕೂತ್ಕೊಂಡು ಕೇಳಿ. ಅವತ್ತಿನ ಎಲ್ಲ ಕೆಲಸಗಳು ಸಕ್ಸಸ್ ಆಗುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಸರಿ ಗುರುಗಳೇ, ನಿಮ್ಮ ಒಂದು ಸೀಕ್ರೆಟ್ ರೆಮಿಡಿ ಕೂಡ ಇದೆ ಅಂತ ಗೊತ್ತೇ ಇದ್ರಲ್ಲಿ, ಅದು ಏನು ಅಂತ ನೀವು ಹೇಳಲೇಬೇಕು ಗುರುಗಳೇ ಇವತ್ತಿನ ಪಾಡ್ಕಾಸ್ಟ್. ಹೌದು ಹೌದು, ಖಂಡಿತವಾಗಿ ಆ ಸೀಕ್ರೆಟ್ ರೆಮಿಡಿಯನ್ನ ನಾನು ಈಗ ನಿಮ್ಮ ಮುಂದೆ ಹೇಳ್ತೀನಿ. ವಿಶೇಷವಾಗಿ ಆ ಸೀಕ್ರೆಟ್ ವಸ್ತು ಯಾವುದು ಅಂದರೆ ಕಾಳುಮೆಣಸು. ಕಾಳುಮೆಣಸು ಇತ್ತೀಚೆಗೆ ನೀವು ಕೂಡ ಬಳಸ್ತೀರಲ್ವಾ ಅಡುಗೆಯಲ್ಲಿ? ಹೌದಲ್ವಾ, ಬಳಸ್ತೀರ. ನಾನು ನೋಡಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ, ಮೆಣಸು ನಾನು ಕೇಳಿದ್ದೀನಿ ಸುಮಾರು ಜನ ನನ್ನ ಕ್ಲೈಂಟ್ಸ್, ನಾನು ಡೆಲ್ಲಿಗೆ ಹೋಗ್ತಾ ಇರ್ತೀನಿ, ಬಾಂಬೆ, ಕಲ್ಕತ್ತಾ, ಹಾಗೆ ಉತ್ತರ ಪ್ರದೇಶಿಗೆಲ್ಲ ಹೋಗ್ತೀವಿ, ವಾಸ್ತು ವಿಸಿಟ್ಗೆ, ಪೂಜೆಗೆ ಅಂತೆಲ್ಲ ಹೋಗ್ತಾ ಇರ್ತೀವಿ. ಕಾಳುಮೆಣಸು ಯೂಸ್ ಮಾಡ್ತೀರಾ ಅಂತಂದರೆ, ನೈ ಗುರುಜಿ ಬಹುತ್ ತೀಖಾ ಹೋತಾ ಹೈ ಅಂತ ಹೇಳ್ತಾರೆ, ಇಲ್ಲ ಖಾರ ಇರುತ್ತೆ ಯೂಸ್ ಮಾಡಲ್ಲ. ಇಲ್ಲೂ ಕೂಡ ಅಷ್ಟೇ, ದಕ್ಷಿಣ ಭಾರತದಲ್ಲೂ ಕೂಡ ಮೊದಲಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಕಂಪಲ್ಸರಿ ಈ ಒಂದು ಮೆಣಸನ್ನು ಉಪಯೋಗಿಸ್ಬಿಟ್ಟು, ಯಾವ್ದು ಹೇಳಿ, ಈಗ ರಸಮ್ ಇರ್ಬೋದು ಅಥವಾ ಸಾಂಬಾರ್ ಇರ್ಬೋದು, ಪಲ್ಯ ಇರ್ಬೋದು, ಮೆಣಸನ್ನ ಬೇಕು ಅಂತ ಅದರಲ್ಲಿ ಉಪಯೋಗಿಸ್ತಾ ಇದ್ರು. ಅಂದರೆ ಆ ರೆಸಿಪಿಗೆ ಅದು ಅಗತ್ಯ ಅಂತ ಹೇಳಿದರೆ ಅದನ್ನು ಬಳಸ್ತಾ ಇದ್ರು, ಬೇಕು ಅಂತಾನೆ ಅದನ್ನು ಬಳಸ್ತಾ ಇದ್ರು. ಯಾಕೆ? ಇದ್ರ ಹಿಂದಿನ ರಹಸ್ಯ ಏನು ಅಂದರೆ, ಕಾಳು ಮೆಣಸು ಅದರ ಟೇಸ್ಟ್ ಹೇಗಿರುತ್ತೆ ಹೇಳಿ? ಖಾರ, ಘಾಟು. ಅದರ ಉದ್ದೇಶ ಏನು ಅಂತಂದರೆ, ಅದನ್ನ ಇಂಟೇಕ್ ಮಾಡಿದಾಗ ಆಹಾರದ ಮುಖಾಂತರ ನೆಗೆಟಿವ್ ಎನರ್ಜಿ ಹೊಡೆದೋಡಿಸುತ್ತೆ. ಇದು ಸುಮಾರು ಜನಕ್ಕೆ ಗೊತ್ತಿಲ್ಲ. ಕಾಳುಮೆಣಸು ಖಾರ ಬೇಡ ಅಂತ ಬಿಟ್ಬಿಡ್ತಾರೆ. ಬಟ್ ತಿನ್ಬೇಕು, ಕಾಳುಮೆಣಸನ್ನ ತಿನ್ಬೇಕು. ನಾವು ಕಾಳುಮೆಣಸನ್ನ ತಿಂದಾಗ ನೆಗೆಟಿವ್ ಎನರ್ಜಿ ಹೊರಟೋಗುತ್ತೆ, ಜನರ ಕೆಟ್ಟ ಕಣದೃಷ್ಟಿ ಹೊರಟೋಗುತ್ತೆ. ಕಣ್ದೃಷ್ಟಿ ಆಗಿದೆ ಅಂತ ಹೇಳಿ ಉಪ್ಪು ತಗೊಂಡು ನಾವು 7 ಸಲ ನಿವಾಳಿಸೋದೇ ಬೇಡ. ಯಾರು ಪ್ರತಿದಿನ ಕಾಳುಮೆಣಸನ್ನ ಆಹಾರದಲ್ಲಿ ಇಂಟೇಕ್ ಮಾಡ್ತಾ ಇರ್ತಾರೆ, ಅವ್ರ ಹತ್ರ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಹೆದರುತ್ತೆ. ಇದು ಒಂದು ಪಾರ್ಟ್ ಆಯ್ತು. ಇನ್ನ ಕಾಳುಮೆಣಸು ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಿ, ಬ್ಲ್ಯಾಕ್ ಪೆಪ್ಪರ್ ಅಂತ ಹೇಳ್ತೀವಿ. ಈ ಕಾಳುಮೆಣಸನ್ನು ಇಟ್ಕೊಂಡು ಒಂದು ಅದ್ಭುತವಾದಂಥ ರೆಮಿಡಿಯನ್ನು ಹೇಳ್ಕೊಡ್ತೀವಿ. ಏನ್ ಮಾಡಬೇಕು ಅಂತಂದ್ರೆ, ನೀವು ಅವತ್ತಿನ ದಿವಸಕ್ಕೆ ಕೆಲಸಕ್ಕೆ ಹೊರಡೋದಕ್ಕೆ ರೆಡಿ ಆದ್ರಿ, ಮನೆಯಿಂದ ಹೊರಡಬೇಕಾದ್ರೆ ಒಂದು ಕಾಳುಮೆಣಸನ್ನು ಇಟ್ಕೊಳ್ಳಿ. ಆದರೆ ಒಂದು ಕಂಡೀಷನ್ ಏನು ಅಂತಂದ್ರೆ, ಈ ರೆಮಿಡಿ ಮಾಡಿ ವಾಪಸ್ ಮನೆಗೆ ಬರಬಾರ್ದು. ಅಂದ್ರೆ ನಾನು ಹೆಲ್ಮೆಟ್ ಮರ್ತ್ಬಿಟ್ಟೆ, ನಾನು ಮೊಬೈಲ್ ಮರ್ತ್ಬಿಟ್ಟೆ, ನಾನು ವಾಚ್ ಮರ್ತ್ಬಿಟ್ಟೆ, ನನ್ನ ಪರ್ಸ್ ಮರ್ತೆ ಅಂತ ಬರಬಾರ್ದು. ಆ ರೆಮಿಡಿ ಮಾಡಿ ಹಾಗೇ ಮುಂದೆ ಹೊರಡಬೇಕು, ಹಿಂದೆ ತಿರುಗಿ ನೋಡಬಾರ್ದು. ಆಮೇಲೆ ನಿಮ್ಮ ಆಫೀಸೋ ಕೆಲಸನೋ ವ್ಯವಹಾರನೋ ಅದರಲ್ಲಿ ತೊಡ್ಕೊಳ್ಳಿ. ಮತ್ತೆ ವಾಪಸ್ ನೀವು ಸಂಜೆ ಮನೆಗೆ ಬಂದಮೇಲೆ ಇನ್ನೊಂದು ರೆಮಿಡಿ ಮಾಡಬೇಕಾಗತ್ತೆ, ಅದು ಹೇಳ್ತೀನಿ. ಏನು ಮಾಡಿ ಅಂತಂದರೆ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ನೀವೇನೇನು ಅದೆಲ್ಲ ಇರುತ್ತೆ ಅದು ಮುಗಿಸ್ಕೊಳ್ಳಿ. ಆಫೀಸಿಗೆ ಅಥವಾ ವ್ಯಾಪಾರ ಕೆಲಸಕ್ಕೆ ನೀವು ಹೊರಡೋಕ್ಕಿಂತ ಮುಂಚೆ ಒಂದು ಕಾಳು ಮೆಣಸು ತಗೊಂಡು ಹೊಸ್ತಿಲಿನಿಂದ ಹೊರಗಡೆ ಬರಬೇಕು. ಮನೆಯ ಮೇನ್ ಡೋರ್ ಹೊಸ್ತಿಲೇನಿರುತ್ತೆ ಅದರಿಂದ ಹೊರಗಡೆ ಬಂದ್ಬಿಟ್ಟು ಕಾಳು ಮೆಣಸನ್ನು ಒಂದು ಸ್ವಲ್ಪ ಮನೆಯಿಂದ ಒಂದು ಚೂರು ಮುಂದೆ ಇಡಬೇಕು. ಅಬೌಟ್ ನಿಮ್ಮ ಹೊಸ್ತಿಲಿರುತ್ತೆ, ಹೊಸ್ತಿಲಿನಿಂದ 2-3 ಫೀಟ್ ಮುಂದೆ ಕಾಳು ಮೆಣಸು ಇಟ್ಬಿಡ್ಬೇಕು. ಇಟ್ಬಿಟ್ಟು ಸ್ಲಿಪ್ಪರ್ ಹಾಕೋಬೇಕು. ಶೂಸೋ ಸ್ಲಿಪ್ಪರೋ ನಿಮ್ಮ ಒಂದು ಜೀವನ ಶೈಲಿ ಹೆಂಗಿರುತ್ತೆ ಅದನ್ನು ಧರಿಸ್ಬಿಟ್ಟು
ಎಡಗಾಲಿನಿಂದ, ನಿಮ್ಮ ಬರೀ ಪಾದದಿಂದ ತುಳಿಬಾರ್ದು, ಎಡಗಾಲಿನಿಂದ ಸ್ಲಿಪ್ಪರ್ ಹಾಕೊಂಡ್ಮೇಲೆ ಆ ಕಾಳುಮೆಣಸನ್ನ ತುಳಿಬೇಕು. ತುಳಿದ್ಬಿಟ್ಟು ಕ್ರಶ್ ಮಾಡಬೇಕು. ಅದು ಸ್ಪ್ಲಿಟ್ ಆಗಲಿ ಆಗದೆ ಇರಲಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ತುಳಿರಿ ಅದನ್ನು. ಅದು ತುಳಿದ್ಬಿಟ್ಟು ಮುಂದೆ ಹೋಗ್ಬಿಡ್ಬೇಕು, ಹಿಂದೆ ತಿರುಗಿ ನೋಡಬಾರ್ದು. ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಅದನ್ನ ಅವರು ಎಡಗೈಯಿಂದ ಎತ್ತಿ ಡಸ್ಟ್ಬಿನ್ಗೆ ಹಾಕಿದ್ರೆ ಸಾಕು, ಮುಗೀತು ಕೆಲಸ. ಅಕಸ್ಮಾತ್ ಒಬ್ಬರೇ ಇರ್ತೀವಿ, ಈಗ ಬ್ಯಾಚಲರ್ ಇರ್ತಾರೆ, ಅವ್ರೇನ್ ಮಾಡಬೇಕು, ವಾಪಸ್ ಸಾಯಂಕಾಲ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದ್ಮೇಲೆ ಆ ಕಾಳು ಮೆಣಸನ್ನ ಎತ್ಬಿಟ್ಟು ಎಡಗೈಯಿಂದ ಡಸ್ಟ್ಬಿನ್ಗೆ ಹಾಕಿದ್ರೆ ಸಾಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಯಾರು ಕಾಳು ಮೆಣಸನ್ನ ಪ್ರತಿದಿನ ತುಳಿದ್ಬಿಟ್ಟು ತಮ್ಮ ಕೆಲಸಕ್ಕೆ ಹೊರಡ್ತಾರೋ ಅವತ್ತಿನ ಆ ದಿವಸದ ಕೆಲಸದಲ್ಲಿ ಅವರಿಗೆ ಸೋಲು ಅನ್ನೋದು ಇರೋದಿಲ್ಲ, ಶತ್ರು ಕಾಟ ಇರೋದಿಲ್ಲ, ಭಯ ಇರೋದಿಲ್ಲ. ಯಾಕೆಂದ್ರೆ ಇದನ್ನ ತುಂಬಾ ಅಂದ್ರೆ ತುಂಬಾ ಸೀಕ್ರೆಟ್ ಆಗಿ ಹೇಳಿದ್ದಾರೆ. ಈ ರೆಮಿಡಿ ಮಾಡಬೇಕಾದ್ರೆ ಇವತ್ತಿಗೂ ಕೂಡ ಉತ್ತರ ಭಾರತದಲ್ಲಿ ಶ್ರೀರಾಮನಿಗೆ ಹೇಳ್ತಾರೆ, ಅವರು ಶ್ರೀರಾಮನನ್ನ ನೆನೆಸ್ಬಿಟ್ಟು ಸ್ಮರಣೆ ಮಾಡಿಬಿಟ್ಟು, ರಾಮ ನೀನು ಹೇಗೆ ಯುದ್ಧಕ್ಕೆ, ರಾವಣನ ಮೇಲೆ ಯುದ್ಧಕ್ಕೆ ಹೊರಡಬೇಕಾದ್ರೆ ಈ ಒಂದು ರೆಮಿಡಿಯನ್ನ, ಅಂದ್ರೆ ನೀನು ಹೋಗಿ ವಾಪಸ್ ಬರಬೇಕಾದ್ರೆ ರಾವಣನನ್ನ ಸಂಹಾರ ಮಾಡಿಬಿಟ್ಟು ವಾಪಸ್ ಬಂದಿದ್ದು, ಖಾಲಿ ಕೈಯಲ್ಲಿ ಬರಲಿಲ್ಲ, ಸೋಲಾಗಿ ಬರಲಿಲ್ಲ. ಆ ರಾವಣ ಕೆಟ್ಟ ಶಕ್ತಿ ಅದೇನಿತ್ತು ಧ್ವಂಸ ಮಾಡಿಬಿಟ್ಟು ನೀನು ವಾಪಸ್ ಬಂದೆ. ಅದೇ ತರ ನಿನ್ನನ್ನು ನೆನೆಸಿ ಈ ಕಾಳು ಮೆಣಸಿಟ್ಟು ನಾನು ಹೊರಗಡೆ ಹೋಗ್ತೀನಿ, ನನಗೆ ನಿನ್ನ ರೀತಿ ಯುದ್ಧದಲ್ಲಿ ನೀನು ಹೇಗೆ ಗೆದ್ದು ಬಂದೆ ಅದೇ ತರ ನನಗೆ ಸಕ್ಸಸ್ ಕೊಡು ಅಂತ ಹೇಳಿ ಇವತ್ತಿಗೂ ಪ್ರಾರ್ಥನೆ ಮಾಡಿ ಉತ್ತರ ಭಾರತದಲ್ಲಿ ಕಾಳು ಮೆಣಸು ತುಳಿದ್ಬಿಟ್ಟು ಕೆಲಸಕ್ಕೆ ಹೊರಡುವಂಥದ್ದು. ಇದನ್ನು ಕೂಡ ಮಾಡಿ ನೋಡಿ, ಅದ್ಭುತವಾಗಿ ಯಶಸ್ಸು ಸಿಗುತ್ತೆ ಅಂತ ವೀಕ್ಷಕರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಗುರುಗಳೇ, ಇನ್ನು ತುಂಬ ಜನ ಈ ಕೆಲಸಕ್ಕೆ ಹೋದಂಥ ಸಂದರ್ಭದಲ್ಲಿ, ಕೆಲಸ ಮಾಡುವಂಥ ಜಾಗದಲ್ಲಿ ನೀವು ಹೇಳ್ದಂಗೆ ಒಳ್ಳೆ ಕಣ್ಣು ಇರುತ್ತೆ, ಕೆಟ್ಟ ಕಣ್ಣು ಹಾಕುವಂಥವ್ರು ಇರ್ತಾರೆ ಅಂತ. ಆಮೇಲೆ ತುಂಬ ಸತಿ ಗುರುಗಳೇ, ನಾವು ರೋಡನ್ನು ದಾಟುವಾಗ 3 ರಸ್ತೆ ಇರುವಂಥ ಕಡೆಗಳಲ್ಲಿ ಮೊಟ್ಟೆ ನಿಂಬೆಹಣ್ಣ ಕೂಡ ದಾಟ್ಕೊಂಡು ಹೋಗಿರ್ತೀವಿ. ಆ ಸಂದರ್ಭದಲ್ಲೂ ಕೂಡ ನಮಗೆ ಅದು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರೋದಿಲ್ಲ. ಹೀಗಾಗಿ ಈ ಶತ್ರು ಕಾಟ ಏನಿದೆ ಇದನ್ನು ಯಾವ ರೀತಿ ನಾವು ಬಗೆಹರಿಸ್ಕೊಳ್ಬೋದು, ಅದರ ಎಫೆಕ್ಟ್ ನಮಗೆ ಆಗದೆ ಇರುವಂಥ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅಂತ ತಿಳಿಸ್ಕೊಡಿ ಗುರುಗಳು. ಖಂಡಿತ. ಇವತ್ತು ನಾವು ಕಾಳುಮೆಣಸು ಅನ್ನೋ ವಿಷಯದ ಮೇಲೆನೆ ಮಾತಾಡ್ತಿದೀವಿ ಅಂದಮೇಲೆ ಆ ಶತ್ರು ಕಾಟಕ್ಕೂ ಕೂಡ ಕಾಳುಮೆಣಸಿನ ಒಂದು ರೆಮಿಡಿನೇ ಕೊಟ್ಬಿಡ್ತೀನಿ. ಸರಿ, ನೀವೇ ಹೇಳಿದ ಹಾಗೆ ಈಗ ಕೆಟ್ಟ ಕಣದೃಷ್ಟಿ, ಒಂದು ಆಫೀಸ್ ಇರ್ಬೋದು, ಒಂದು ವ್ಯಾಪಾರದ ಸ್ಥಳ ಇರ್ಬೋದು, ನೆರೆಹೊರೆಯವರು ಇರ್ಬೋದು, ನೇಬರ್ಸು ಮತ್ತೆ ರಿಲೇಟಿವ್ಸ್, ಎಲ್ಲ ಕಡೆಗೂ ಕೂಡ ಈ ಶತ್ರುತ್ವ ಅನ್ನೋದು ಇದ್ದೇ ಇದೆ. ನೀವೊಂದು ಒಳ್ಳೆ ಬಟ್ಟೆ ಹಾಕೊಳ್ಳಿ, ನಿಮ್ಮ ಮೇಲೆ ಕೆಟ್ಟ ಕಣದೃಷ್ಟಿ ಬೀರ್ತಾರೆ. ನೀವೊಂದು ಒಳ್ಳೆ ಊಟ ಮಾಡಿ, ಇವರು ಡೆವಲಪ್ ಆದ್ರಲ್ಲ ಅಂತ ಹೇಳಿ, ಉದ್ಧಾರ ಆದ್ರಲ್ಲಪ್ಪ, ನೀವೊಂದು ಸೈಟ್ ತಗೊಳ್ಳಿ, ಮನೆ ತಗೊಳ್ಳಿ, ಕಾರ್ ತಗೊಳ್ಳಿ, ಅವರು ನಿಮ್ಮ ಜೊತೆಗೆ ಕೆಲಸಕ್ಕೆ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಜೊತೆಗೆ ಅವರು ಹೆಲ್ದಿ ಕಾಂಪಿಟೇಷನ್ ಕೊಟ್ಟು ಬೆಳವಣಿಗೆ ಆಗಿ ಒಂದು ಸಾಧಿಸಿ ತೋರಿಸಿದ್ರೆ ಅದು ಸರಿ. ಬಟ್ ನೀವೊಂದು ಸೈಟ್ ತಗೊಂಡ್ರಿ, ಮನೆ ತಗೊಂಡ್ರಿ, ಕಾರ್ ತಗೊಂಡ್ರಿ ಅಂದ್ರೆ ನೇರವಾಗಿ ಕಾಂಪಿಟೇಷನ್ಗೆ ಬರಲ್ಲ. ಅವರು ಕೆಟ್ಟದ್ದನ್ನ ಮಾಡುವ ಮುಖಾಂತರ ಅವ್ರು ನಿಮಗೆ ಕಾಂಪಿಟೇಷನ್ಗೆ ಬರ್ತಾರೆ. ತಪ್ಪಲ್ವಾ ಅದು? ನಿಮ್ಮ ಮುಖದ ಮೇಲೆ ಚೆನ್ನಾಗಿ ಮಾತಾಡ್ತಿರ್ತಾರೆ, ಬೆನ್ನ ಹಿಂದ್ಗಡೆ ಶತ್ರುತ್ವ ಮಾಡ್ತಿರ್ತಾರೆ. ಅದು ನಿಮ್ಗೆ ಗೊತ್ತಾಗತ್ತಾ? ಗೊತ್ತಾಗಲ್ಲ. ಆಗ ಏನ್ ಮಾಡಬೇಕು? ಇಂಥದ್ದಕ್ಕೆಲ್ಲ ಅಂದ್ರೆ ರಾಮಬಾಣ ಆಗಿ ನಿಲ್ಲುವಂಥದ್ದು ಕಾಳುಮೆಣಸು. 4 ಕಾಳುಮೆಣಸು ಒಂದು ಪೇಪರ್ ಪೀಸಲ್ಲಿ ಕಟ್ಟಿ ಅದನ್ನು ನಮ್ಮ ವ್ಯಾನಿಟಿ ಬ್ಯಾಗ್ ಇರ್ಬೋದು, ಪರ್ಸ್ ಇರ್ಬೋದು, ಅಥವಾ ಸ್ಕೂಲ್ ಕಾಲೇಜ್ಗೆ ಹೋಗುವಂಥ ಬ್ಯಾಗು, ಆಫೀಸ್ ಬ್ಯಾಗು ಅದ್ರ ಒಳಗಡೆ ಇಟ್ಬಿಡ್ಬೇಕು. ಇಟ್ಬಿಟ್ಟು ಎಷ್ಟು ದಿವಸ ಅದ್ರ ಪವರ್ ಇರುತ್ತೆ ಅಂದರೆ 15 ದಿವಸ ಅದ್ರ ಪವರ್ ಇರುತ್ತೆ. ಈ ಹುಣ್ಣಿಮೆಗೆ ಇಟ್ಕೊಂಡ್ರೆ ಅಂದರೆ ನೆಕ್ಸ್ಟ್ ಅಮಾವಾಸ್ಯೆ ಬರ್ತಿದ್ದ ಹಾಗೆ ಆ ಪೇಪರ್ ಪೀಸಲ್ಲಿರುವಂಥ ಕಾಳುಮೆಣಸನ್ನ ಯಾವುದಾದ್ರೂ ಆ ಮರದ ಕೆಳಗಡೆ ಪೇಪರ್ ಜೊತೆಗೇನೆ ಬಿಸಾಕ್ಬಿಡ್ಬೇಕು. ಪೇಪರು ಮತ್ತು ಕಾಳುಮೆಣಸು ಡಿಸ್ಪೋಸ್. ಮತ್ತೆ ನೀವು ಅಮಾವಾಸ್ಯೆಗೆ ಏನು ಮಾಡಬೇಕು? ಒಂದು ಪೇಪರ್ ಪೀಸ್ ತಗೊಳ್ಳಿ, 4 ಕಾಳುಮೆಣಸು ತಗೊಳ್ಳಿ, ಅದನ್ನು ಹತ್ತಿರ ಇಟ್ಕೊಂಡ್ಬಿಡಿ. ಎವ್ರಿ 15 ಡೇಸಿಗೆ ಒಂದ್ಸಲ ಚೇಂಜ್ ಮಾಡ್ತಾ ಇರಬೇಕು. ಆ ಕಾಳುಮೆಣಸು ನಮ್ಮ ಹತ್ರ ಇರೋದ್ರಿಂದ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ಗೆ ಹೇಳ್ತೀನಿ, ಆಫೀಸ್ನಲ್ಲಿ ನಿಮ್ಮ ಜೊತೆಗೆ ಯಾರಾದರೂ ಶತ್ರುತ್ವ ಮಾಡ್ತಾ ಇದ್ದಾರೆ ಅಂದರೆ, ಅವರು ನೋಡಿ, ಒಂದು ಫ್ಲೋರಲ್ಲಿ ಎಲ್ಲರೂ ನೀವು ಕೆಲಸ ಮಾಡ್ತಿರ್ತೀರ ಅಲ್ವಾ? ಆ ಕಾಳುಮೆಣಸಿತ್ತು ಅಂದರೆ ನಿಮ್ಮ ಮೇಲೆ ಅವರು ಶತ್ರುತ್ವ ಮಾಡುವಂಥ ಬುದ್ಧಿಯನ್ನು ಅದು ನಷ್ಟ ಮಾಡುತ್ತೆ. ನಿಮ್ಮ ಮೇಲೆ ಅವರೇನಾದರೂ ಬಾಸಿಗೆ ಹೋಗಿ ಚಾಡಿ ಹೇಳ್ತಾ ಇದ್ದಾರೆ ಅಂದರೆ ಅದಕ್ಕಾದ ಅವಕಾಶ ಕೊಡಲ್ಲ. ವ್ಯಾಪಾರದ ಸ್ಥಳ ಇರ್ಬೋದು, ಮತ್ತೊಂದಿರ್ಬೋದು, ಏನಾದರೂ ಇರ್ಬೋದು, ಶತ್ರುತ್ವ ವೈರತ್ವ ಅನ್ನೋ ಭಾವನೆಗೆ ಆ ಕಾಳುಮೆಣಸು ನಿಮಗೆ ಗೋಡೆ ಥರ ಪ್ರೊಟೆಕ್ಷನ್ ಆಗಿ ಶೀಲ್ಡ್ ಮಾಡುತ್ತೆ. ಇದನ್ನ ಮಾಡಿ ನೋಡಿ ಅಂತ ವೀಕ್ಷಕರಿಗೆ ಮುಖಾಂತರ ಕೇಳ್ತೀನಿ. ರಿಸಲ್ಟ್ ಕೇಳೋದಕ್ಕೆ ನಾವಂತೂ
ಕಾತುರಾಗಿರ್ತೀನಿ. ಎಸ್ ಗುರುಗಳೇ, ಶತ್ರು ಕಾಟ ವಿನಾಶ ಆಗಿರ್ಬೋದು, ನಾವು ಹೋದಂಥ ಕೆಲಸದಲ್ಲಿ ಜಯ ಸಿಗೋದಕ್ಕೆ ಕಾಳು ಮೆಣಸಿನಕಾಯಿ ರೆಮಿಡಿಯನ್ನು ನೀವು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಹಾಗೆ ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕನ್ನು ಮಾತಾಡೋಣ. ಧನ್ಯವಾದಗಳು ಗುರುಗಳೇ ನಿಮಗೆ. ಖಂಡಿತ ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಕಾಳು ಮೆಣಸು, ಈ ಬ್ಲ್ಯಾಕ್ ಪೆಪ್ಪರ್ ಅಂತ ಏನು ನಾವು ಕರಿತೀವಿ, ಅದು ಇದ್ದೇ ಇರುತ್ತೆ. ಗುರುಗಳು ಕೊಟ್ಟಂಥ ಒಂದು ರೆಮಿಡಿ ಏನಿದೆ ಅದು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತಾ, ಹಾಗೆ ನೀವು ಕೂಡ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ರಿಸಲ್ಟ್ ಏನು ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೂ ಕೂಡ ಇದೇ ವಿಚಾರದ ಬಗ್ಗೆ ಬೇರೆ ಏನಾದರೂ ಡೌಟ್ಗಳು ಅಥವಾ ಪ್ರಶ್ನೆಗಳು ಇತ್ತು ಅಂತಂದರೆ ನಮ್ಮ ಪೇಜ್ನಲ್ಲಿ ನೀವು ಕಮೆಂಟ್ ಕೂಡ ಮಾಡ್ಬೋದು. ಹಾಗೆ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ಸನ್ನು ಹೊಸದಾಗಿ ವಿಸಿಟ್ ಕೊಡ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ ಅಂತಂದರೆ ಆದಷ್ಟು ಬೇಗ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ, ಮತ್ತೊಂದು ಪಾಡ್ಕಾಸ್ಟ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.